ಜುಲೈ 27ರಿಂದ ಡಿಸೆಂಬರ್ 10, 2026 ಅವಧಿಯಲ್ಲಿ ಸುಮಾರು 4.5 ತಿಂಗಳ ಕಾಲ ಶನಿ ಬಂದು ಮೀನ ರಾಶಿಯಲ್ಲಿ ವಕ್ರ ಸಂಚಾರ ಇರ್ತದೆ. ಸೊ ಈ ವಕ್ರ ಸಂಚಾರದಿಂದ ಬಹುತೇಕ ಎಲ್ಲ ರಾಶಿಯವರ ಮೇಲೂ ಒಂದಲ್ಲ ಒಂದು ರೀತಿಯ ಇನ್ಫ್ಲುಯೆನ್ಸ್ ಇರ್ತದೆ. ಅದರಲ್ಲಿ ಇವಾಗ ಸ್ಪೆಸಿಫಿಕ್ ಆಗಿ ಮೀನ ರಾಶಿಯವರಿಗೆ ಇದು ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಇದನ್ನು ಯಾವ ರೀತಿ ನೋಡಬೇಕು, ಇದನ್ನು ಮತ್ತೆ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಿ ಹೊರಟಿದ್ದೀನಿ. ಸೊ ಇದು ಒಂದು ರೀತಿಯಲ್ಲಿ ಶನಿಯ ಆಡಿಟ್ ಸಮಯ ಅಂತ ತಗೊಳ್ಬೇಕಾಗುತ್ತೆ. ಶನಿ ವಕ್ರ ಅಂದರೆ ನೀವು ಇದುವರೆಗೂ ಏನು ನಡೀತಾ ಬಂದಿದೆಯೋ ಅದರ ವಿಚಾರದಲ್ಲಿ ಒಂದು ಪುನರ್ವಿಮರ್ಶೆ ಮಾಡುವಂಥ ಸಮಯ ಅಂತ ಅರ್ಥ. ಸೊ ಯಾವುದೋ ಒಂದು ಸಿಸ್ಟಮ್, ಯಾವುದೋ ಒಂದು ಮೆಥಡ್ ಅಥವಾ ಯಾವುದೋ ಒಂದು ನಿರ್ಧಾರ ಅಂತ ತಗೊಂಡು ನೀವು ನಡೀತಾ ಬಂದಿರಿದ್ರೆ ಆ ವಿಚಾರದಲ್ಲಿ ನಿಮಗೆ ಒಂದು ಸೆಲ್ಫ್ ಡೌಟ್ ಬರ್ಬೋದು. ಸೊ ಇದರ ಬಗ್ಗೆ ಮರುಪರಿಶೀಲನೆ ಮಾಡುವ ರೀತಿಯ ಒಂದು ಮೈಂಡ್ಸೆಟ್ ಬರ್ಬೋದು. ಇದೇನು ಬಾಹ್ಯ ಪ್ರಭಾವ ಅಲ್ಲ, ನಿಮ್ಮ ಮನಸ್ಸಿನ ಒಳಗಿನ ಒಂದು ಆಂತರಿಕ ಬದಲಾವಣೆ ಅಷ್ಟೇ ಆಗಿರ್ತದೆ. ಇದರಲ್ಲಿ ಈಗ ಮೀನರಾಶಿಯವ್ರನ್ನ ತಗೊಂಡ್ರೆ ಇವರಿಗೆ ಒಂದು ರೀತಿಯ ಟಯರ್ಡ್ ಫೀಲ್ ಆಗ್ಬೋದು, ತಪ್ಪೇ ಮಾಡಿಲ್ಲ ಅಂದ್ರೂ ಕೂಡ ಗಿಲ್ಟ್ ಫೀಲ್ ಆಗ್ಬೋದು, ಕೆಲಸ ಮಾಡ್ತಾ ಇದ್ರೂ ಕೂಡ ಪ್ರೋಗ್ರೆಸ್ ಇಲ್ಲ ಅಂತ ಅನ್ನಿಸ್ಬೋದು. ಯಾಕೆಂದರೆ ಶನಿ ವಕ್ರ ಆದಾಗ ಹೊರಗಿನ ಗ್ರೋತ್ ಸ್ವಲ್ಪ ಸ್ಲೋ ಆಗೋ ಸಾಧ್ಯತೆ ಇರ್ತದೆ. ನಿಮ್ಮೊಳಗಿನ ಹ್ಯಾಬಿಟ್, ರುಟೀನ್, ರೆಸ್ಪಾನ್ಸಿಬಿಲಿಟಿ ಇವು ಸ್ವಲ್ಪ ಇನ್ಸ್ಪೆಕ್ಷನ್ಗೆ ಒಳಪಟ್ಟಂಗೆ ಆಗುತ್ತೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ಲಿಂಗ್, ನಿಮ್ಮ ಡಿಸಿಪ್ಲಿನ್, ನೀವು ತಪ್ಪಿಸಿಕೊಳ್ಳುವಂಥ ಹ್ಯಾಬಿಟ್, ನಿಮ್ಮ ಫಿಯರ್ ಹ್ಯಾಂಡ್ಲಿಂಗ್ ಇವೆಲ್ಲವೂ ಇಲ್ಲಿ ಪರಾಮರ್ಶೆಗೆ ಒಳಪಡುವ ಸಾಧ್ಯತೆ ಇರ್ತದೆ. ಹೀಗಾಗಿ ಕೆಲಸ ಸ್ಲೋ ಆಗ್ಬೋದು, ಕ್ಲಾರಿಟಿ ಕಡಿಮೆ ಆಗ್ಬೋದು, ಮನಸ್ಸು ಹೆವಿ ಅನ್ನಿಸ್ಬೋದು, ಹಾಗೆಯೇ ಮೋಟಿವೇಶನ್ನು ಕೂಡ ಕೊಂಚ ಕಡಿಮೆ ಅನ್ನಿಸ್ಬೋದು. ಮೀನರಾಶಿಯವರಿಗೆ ಸದ್ಯ 7.5 ನಡೀತಾ ಇದೆ. ಅದರಲ್ಲೂ 7.5ನ ಪೀಕ್ ಅವಧಿ ನಡೀತಾ ಇದೆ. ಸೊ ಮೀನರಾಶಿ ಬಂದು ಒಂದು ಎಮೋಷ್ನಲ್ ರಾಶಿ, ಇವರು ಎಮೋಷ್ನಲ್ ಪರ್ಸನ್ಸ್ ಆಗಿರ್ತಾರೆ. ಸೊ ಶನಿ ಬಂದು ರಿಯಲಿಸ್ಟಿಕ್ ಪ್ಲಾನೆಟ್ ಆಗಿರೋದ್ರಿಂದಾಗಿ ಅದರ ಸಂಚಾರ ಬಂದು ನೀವು ಎಮೋಷನ್ನ ಆಚೆಗೆ ರಿಯಾಲಿಟಿಗಳನ್ನು ನೋಡುವಂಥ ಅಥವಾ ರಿಯಾಲಿಟಿಯನ್ನು ನೀವು ಆಕ್ಸೆಪ್ಟ್ ಮಾಡಬೇಕು ಅನ್ನುವಂಥ ಕೆಲವೊಂದು ಪ್ರಮೇಯಗಳು, ಪರಿಸ್ಥಿತಿಗಳು ಇರ್ತದೆ. ಇದು ಕೊಂಚ ಇವರಿಗೆ ಸ್ಟ್ರೆಸ್ಫುಲ್ ಅಂತ ಅನಿಸುತ್ತೆ. ಈಗ ಶನಿ ನಿಮ್ಮ ಜನ್ಮರಾಶಿಯ ಮೇಲೇ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಆಲ್ರೆಡಿ ಮನಸ್ಸಿನ ಮೇಲೆ ಅದರ ಪ್ರಭಾವ ಇರ್ತದೆ. ಇದರಲ್ಲೀಗ ಶನಿ ವಕ್ರ ಆದಾಗ ನಿಮ್ಮ ನಿರ್ಧಾರಗಳಲ್ಲಿನ ಮಿಸ್ಟೇಕ್ಗಳು ಎಕ್ಸ್ಪೋಸ್ ಆಗ್ಬೋದು, ಮರುಚಿಂತನೆ ಮಾಡುವಂಥ ಪ್ರಮೇಯ ಬರ್ಬೋದು. ಸೊ ಮೀನರಾಶಿಯ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಸೆನ್ಸಿಟಿವಿಟಿ, ಇಮ್ಯಾಜಿನೇಷನ್, ಸ್ಪಿರಿಚುಯಾಲಿಟಿ, ಎಂಪತಿ ಅಂತ. ಆದರೆ ಶನಿ ವಕ್ರ ಆಗುವಾಗ ಇದೇ ಸ್ಟ್ರೆಂತ್ ಏನಿದೆಯೋ ಇದು ಮಿಸ್ಟೇಕ್ ಆಗಿಯೂ ಪರಿಗಣಿಸೋ ಸಾಧ್ಯತೆ ಇರ್ತದೆ. ಕಾರಣ ಏನು ಅಂದರೆ ಒಂದು ಎಸ್ಕೇಪಿಸಮ್, ಇನ್ನೊಂದು ಸ್ಪಿರಿಚುವಲ್ ಬೈಪಾಸಿಂಗ್. ಅಂದರೆ ಮೀನರಾಶಿಯವರಲ್ಲಿ ಇದೊಂದು ಸ್ವಭಾವ ಇರ್ತದೆ. ಅಂದರೆ ಪ್ರಾಕ್ಟಿಕಲ್ ರೆಸ್ಪಾನ್ಸಿಬಿಲಿಟಿ ತಪ್ಪಿಸ್ಕೊಳ್ಳೋದು, ಇದು ಡೆಸ್ಟಿನಿ, ಇದು ಕರ್ಮ ಅಂತ ಅವಾಯ್ಡ್ ಮಾಡೋದಿರ್ತದೆ ನೋಡಿ ಅದು. ಜೊತೆಗೆ ಡಿಸಿಪ್ಲಿನ್ ಬೇಕಾದ ಜಾಗದಲ್ಲಿ ಸುಲಭದಲ್ಲಿ ಸರೆಂಡರ್ ಆಗೋದು, ಅಂದರೆ ನನ್ನಿಂದ ಆಗಲ್ಲ ಅಂತನೋ, ನಾನು ಹೀಗೇನೆ ಅಂತನೋ ಹೇಳ್ಕೊಂಡು ಹೇಗಿದ್ದೀರೋ ಹಾಗೇನೆ ಎದ್ಬಿಡೋದು. ಮತ್ತೆ ರಿಯಾಲಿಟಿನ ಫೇಸ್ ಮಾಡುವಂಥ ಜಾಗದಲ್ಲಿ ಒಂದು ಅವ್ರದ್ದೇ ಆದಂಥ ಇನ್ನರ್ ವರ್ಲ್ಡ್ಗೆ ಜಾರೋದು, ಇದು ಮೀನರಾಶಿಯವರ ಕೆಲವೊಂದು ಟೆಂಡೆನ್ಸಿಗಳು. ಸೊ ಈ ಬಿಹೇವಿಯರ್ಗಳನ್ನು ಶನಿ ಸದ್ಯ ನೀವೀಗ ಪರಾಮರ್ಶೆ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಇರ್ತದೆ. ಸೊ ಇದನ್ನು ನೀವು ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಮತ್ತೆ ಅದೇ ರೀತಿಯ ಸಿಚುವೇಶನ್ಗಳು, ನೀವೇನಾದರೂ ಈಗ ಅಂಥ ಸಿಚುವೇಶನ್ನಿಂದ ಏನಾದರೂ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದರೆ, ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದರೆ ಅದು ಮತ್ತೆ ಲೂಪ್ ಆಗುತ್ತೆ ಅಂತ. ವಕ್ರ ಅಂದರೆ ನೀವು ಮತ್ತೆ ತಿರುಗಿ ಬರುವಂಥ ವಿಚಾರಗಳು ಅಂತ ಅರ್ಥ. ಸೊ ಹಾಗಾದರೆ ಮೀನರಾಶಿಯವರು ಏನು ಈ ಶನಿ ವಕ್ರ ಅವಧಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ನಾನಿಲ್ಲಿ ರೆಮಿಡಿ ಅಂತ ಏನು ಹೇಳಲ್ಲ, ಬಟ್ ನಿಮಗೆ ಕೆಲವೊಂದು ಕರೆಕ್ಷನ್ ಮೆಥಡ್ಗಳು, ನಿಮಗೆ ಎಮೋಷ್ನಲ್ ರಾಶಿ ಆಗಿರೋದ್ರಿಂದಾಗಿ ಎಮೋಷನ್ಸ್ ವಿಚಾರದಲ್ಲಿ ಏನೇನು ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಫಾಲೋ ಮಾಡ್ಬೋದು. ಒಂದು ಸ್ಪಿರಿಚುವಲ್ ಎಸ್ಕೇಪಿಸಮ್, ಇದನ್ನು ನಿಲ್ಲಿಸಬೇಕಾಗುತ್ತೆ. ಅಂದರೆ ಪೂಜೆ ಮಾಡೋದಾಗ್ಲಿ, ದೇವರ ಪ್ರಾರ್ಥನೆ ಮಾಡೋದಾಗ್ಲಿ, ಮೆಡಿಟೇಷನ್ ಮಾಡೋದಾಗ್ಲಿ, ಮಂತ್ರ ಹೇಳೋದಾಗ್ಲಿ, ಇದು ಯಾವುದು ರಾಂಗ್ ಅಲ್ಲ. ಆದರೆ ಕರ್ತವ್ಯವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸ್ಪಿರಿಚುಯಾಲಿಟಿಯನ್ನು ಯೂಸ್ ಮಾಡೋದು ಸರಿ ಆಗಲ್ಲ. ಮತ್ತೆ ಡಿಸಿಪ್ಲಿನ್ ಅವಾಯ್ಡ್ ಮಾಡೋದಕ್ಕೆ ಸರೆಂಡರ್ ಮನಸ್ಥಿತಿಗೆ ಬರೋದು ಕೂಡ ಸರಿಯಲ್ಲ. ಡ್ಯೂಟಿ ಫಸ್ಟ್ ದೆನ್ ಡಿವೋಷನ್ ಅಂತ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಶನಿ ಮೊದಲು ಡ್ಯೂಟಿ ನೋಡುತ್ತೆ, ನಂತರ ಭಕ್ತಿಯನ್ನು ನೋಡೋದು. ನೆಕ್ಸ್ಟ್ ಎರಡನೇ ಮೆಥಡ್ ಏನು ಅಂದರೆ ನಿಮ್ಮ ನಿತ್ಯ ಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫಿಕ್ಸ್ ಒನ್ ಗ್ರೌಂಡಿಂಗ್ ರುಟೀನ್ ಅಂತ. ಮೀನ ಬಂದು ದ್ವಿಸ್ವಭಾವ ರಾಶಿ, ಹಾಗೇನೆ ಜಲತತ್ವ ರಾಶಿ. ಸೊ ಇವರಿಗೆ ಒಂದು ರೀತಿಯ ಗೋ ವಿತ್ ದ ಫ್ಲೋ ಅಂತ, ಒಂದು ರೀತಿಯಲ್ಲಿ ತೇಲ್ಕೊಂಡು ಹೋಗುವಂಥ ರೀತಿಯ ಮನಸ್ಥಿತಿ ಇರ್ತದೆ. ಸೊ ಇದನ್ನು ಫಿಕ್ಸ್ ಮಾಡಬೇಕು ಅಂದರೆ ಬೆಳಿಗ್ಗೆ ಏಳುವ ಟೈಮ್ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಒಂದೇ ಟೈಮ್ಗೆ ಏಳಬೇಕಾಗತ್ತೆ. ಹಾಗೆಯೇ ಒಂದು ಫಿಕ್ಸ್ಡ್ ವರ್ಕ್ ಸ್ಲಾಟ್ ಅಂತ, ಯಾವುದಾದ್ರೂ ಒಂದು ಟೈಮ್ನಲ್ಲಿ ಅದೇ ಕೆಲಸವನ್ನು ಮಾಡ್ತಾ ಹೋಗೋದು. ಹಾಗೆಯೇ ಫಿಕ್ಸ್ಡ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ, ಅಂದರೆ ಯಾವುದಾದ್ರೂ ಒಂದು ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ. ಒಂದು 30 ಮಿನಿಟ್ಸ್ ಮಾಡಿದ್ರು ಕೂಡ ಓಕೆ. ಸೊ ನಾನು ಇದನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶನಿ ಬಂದು ಡಿಸಿಪ್ಲಿನ್ ಕೇಳುತ್ತೆ. ನೀವು ಇದನ್ನು ಒಂದು ಫಿಕ್ಸ್ಡ್ ಫಾರ್ಮ್ಯಾಟ್ನಲ್ಲಿ ಹೋದಾಗ ಡಿಸಿಪ್ಲಿನ್ ಬರ್ತದೆ ಮನಸ್ಸಿಗೆ ಅಂತ. ಮತ್ತು ಮೂರನೇ ಕರೆಕ್ಷನ್ ಮೆಥಡ್ ಅಂದರೆ ಯಾವುದೇ ಎಮೋಷ್ನಲ್ ಡ್ರಾಮಾ ಇಲ್ಲದೆ ರಿಯಾಲಿಟಿಯನ್ನು ಫೇಸ್ ಮಾಡಬೇಕು ಅಂತ.
ಮೀನರಾಶಿಯವರಿಗೆ ಎಮೋಷನಲ್ ಸೆನ್ಸಿಟಿವಿಟಿ ಹೆಚ್ಚಾಗಿರ್ತದೆ. ಹೀಗಾಗಿ ಹೆಚ್ಚೆಚ್ಚು ನೋವು ಕೂಡ ಅನುಭವಿಸುವ ಪ್ರಮೇಯ ಜಾಸ್ತಿ ಇರ್ತದೆ. ಇದನ್ನು ಸರಿ ಮಾಡಬೇಕು ಅಂದರೆ ನೀವು ಸಾಧ್ಯವಾದಷ್ಟು ವಾಸ್ತವಕ್ಕೆ ಬದ್ಧ ಆಗಿರಬೇಕಾಗತ್ತೆ. ಯಾವುದೋ ಒಂದು ಕೆಲಸ ತುಂಬ ದೊಡ್ಡದು ಅನ್ನಿಸ್ತಾ ಇದೆ, ಹೆವಿ ಅನ್ನಿಸ್ತಾ ಇದೆ ಅಂತ ಅವಾಯ್ಡ್ ಮಾಡಬಾರ್ದು. ಯಾವುದೋ ಒಂದು ವಿಚಾರ ನೀವು ಸಾಲ್ವ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನೀವು ಎಂಟರ್ ಆಗಬೇಕು, ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ಶನಿ ಇವಾಗ ಮೀನರಾಶಿಯವರ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ಎಮೋಷ್ನಲ್ ಪ್ರೌಢಿಮೆ ಬರಬೇಕು ಅಂತ ಶನಿ ಬಯಸ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ಎಮೋಷ್ನಲ್ ಸೆನ್ಸಿಟಿವಿಟಿಗಿಂತಲೂ ಒಂದು ರೀತಿಯ ಮೆಚುರಿಟಿಯನ್ನು ಇದು ಬಯಸುತ್ತೆ. ಮತ್ತು 4ನೇ ಕರೆಕ್ಷನ್ ಮೆಥಡ್ ಅಂದರೆ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನಾದರೂ ಕಂಪ್ಲೀಟ್ ಆಗಿ ತಗೊಳ್ಬೇಕು ಅಂತ, ಟೇಕ್ ಒನ್ ರೆಸ್ಪಾನ್ಸಿಬಿಲಿಟಿ ಫುಲ್ಲಿ ಅಂತ. ಮೀನರಾಶಿಯವರಲ್ಲಿ ಕೆಲವರಿಗೆ ಕೆಲಸ ಕಾರ್ಯಗಳನ್ನು ಅರೆಬರೆ ಮಾಡಿ ನಿಲ್ಲಿಸುವಂಥ ಪ್ರವೃತ್ತಿಯೂ ಇರುತ್ತದೆ. ಜಾತಕದ ಆಧಾರದಲ್ಲಿ ಇದು ಬದಲಾಗುತ್ತೆ. ಸ್ಟಿಲ್ ಇದೊಂದು ಮನಸ್ಥಿತಿಯಂತೂ ಈ ರೀತಿ ಇರ್ತದೆ. ಸೊ ಇದು ಎಷ್ಟೋ ಸಂದರ್ಭಗಳಲ್ಲಿ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗ್ತಿಲ್ಲ, ಕೆಲಸ ಕಾರ್ಯಗಳು ಡಿಲೇ ಆಗ್ತಿದೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಅವ್ರು ಎದುರಿಸ್ತಾರೆ. ಸೊ ಇದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು ಅಂದರೆ ಒಂದು ಕೆಲಸವನ್ನು ಫಸ್ಟ್ ಚೂಸ್ ಮಾಡಿ, ಯಾವುದೇ ಎಕ್ಸ್ಕ್ಯೂಸ್ ಇಟ್ಕೊಳ್ಬೇಡಿ, ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಕಡ್ಡಾಯವಾಗಿ ಫಾಲೋ ಅಪ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಈ ಕಂಪ್ಲೀಟ್ ಮಾಡೋದು ಅನ್ನೋದೇನಿದೆಯೋ ಇದು ಶನಿಗೆ ಬಹಳ ಇಂಪಾರ್ಟೆಂಟ್ ಆದಂಥ, ಬಹಳ ಇಷ್ಟವಾದಂಥ, ಪ್ರಿಯವಾದಂಥ ಒಂದು ವಿಚಾರ. ಹಾಗೊಂದು ವೇಳೆ ನೀವು ಯಥಾ ಪ್ರಕಾರ ಒಂದು ಸ್ಪಿರಿಚುವಲ್ ಎಕ್ಸ್ಕ್ಯೂಸ್ ತಗೊಳ್ಳೋದು, ಬೇರೆಯವ್ರನ್ನ ಬ್ಲೇಮ್ ಮಾಡೋದು, ಅಥವಾ ನಾನು ಹೀಗೆ ಇರೋದು ಅಂತ ಸರೆಂಡರ್ ಆಗೋದು, ಈ ರೀತಿಯ ಒಂದು ಮನಸ್ಥಿತಿಯಲ್ಲೇ ಮುಂದುವರೆದ್ರೆ ಶನಿ ವಕ್ರಗತಿಯಲ್ಲಿರುವಾಗ ಆಂತರಿಕವಾಗಿ ನಿಮಗೆ ಅದರ ಎಫೆಕ್ಟ್ ಇರ್ತದೆ, ಮಾನಸಿಕವಾಗಿ ಬದಲಾವಣೆಗಳ ಒಂದು ರೀತಿಯ ಸನ್ನಿವೇಶ ಇರ್ತದೆ. ನೀವು ಯಾವುದೇ ಬದಲಾವಣೆ ಮಾಡ್ಕೊಳ್ಳೋದೇ ರೆಸಿಸ್ಟ್ ಮಾಡಿದ್ರೆ ಅಥವಾ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ಟರೆ ಏನಾಗುತ್ತೆ, ನಿಮಗದು ಮತ್ತೆ ಶನಿ ಡಿಸೆಂಬರ್ 10 ನಂತರ ಅದು ಡೈರೆಕ್ಟ್ ಆಗುವಾಗ ನಿಮಗೆ ಅದು ಬಾಹ್ಯ ಅಂದರೆ ಹೊರಗಿನ ಸಿಚುವೇಶನ್ನಲ್ಲೂ ಕೂಡ ಅದರ ಎಫೆಕ್ಟ್ ಕಾಣಿಸುವಂಥ ಪ್ರಮೇಯ ಇರ್ತದೆ. ಅದರಿಂದ ಇಶ್ಯೂಸ್ ಕ್ರಿಯೇಟ್ ಆಗೋ ಸಾಧ್ಯತೆಯೂ ಇರ್ತದೆ. ಯಾಕೆಂದರೆ ಈ ವಕ್ರಗತಿಯ ಅವಧಿಯಲ್ಲಿ ನೀವು ಯಾವ ಹ್ಯಾಬಿಟನ್ನು ಫಾಲೋ ಮಾಡ್ತಾ ಹೋಗ್ತಾ ಇರ್ತೀರೋ ಇದು ಶನಿ ಡೈರೆಕ್ಟ್ ಆಗುವಾಗ ಅದು ಕನ್ಫರ್ಮ್ ಆಗೋ ಸಾಧ್ಯತೆ ಇರ್ತದೆ. ಯಾಕೆಂದರೆ ವಕ್ರಗತಿಯ ಅವಧಿಯಲ್ಲಿ ಶನಿ ನಿಮ್ಮ ಅಭ್ಯಾಸಗಳನ್ನು ಗಮನಿಸ್ತಾ ಇರ್ತದೆ ಅಂತಲೇ ತಗೊಳ್ಬೇಕಾಗುತ್ತೆ. ಜೀವನದಲ್ಲಿ ಶಿಸ್ತು, ಸಿಸ್ಟಮ್ ಇಂಥದನ್ನು ತಂದುಕೊಂಡ್ರೆ ಇವಾಗ ನಿಮ್ಮ ಜೀವನ ಒಂದು ಸ್ವಲ್ಪ ಸ್ಟ್ರೆಸ್ಫುಲ್ ಅಂತಲೋ ಅಥವಾ ಸ್ಲೋ ಅಂತಲೋ ಅನಿಸಿದ್ರು ಕೂಡ ನಂತರ ಡೈರೆಕ್ಟ್ ಆಗೋ ಸಂದರ್ಭದಲ್ಲಿ ಅದು ಸ್ಟೇಬಿಲಿಟಿಗೆ ಬರೋ ಸಾಧ್ಯತೆ ಇರ್ತದೆ. ರಾಶಿ ಅಂದರೆ ನಿಮ್ಮ ಮನಸ್ಸು ಅಂತ ಅರ್ಥ. ಸೊ ಏನು ಈ ಶನಿಯ ಸಂಚಾರದ ವಿಚಾರ ಏನಿದೆಯೋ ಇದು ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮ ಅಷ್ಟೇ ಆಗಿರ್ತದೆ. ಸೊ ಇಲ್ಲಿ ಬಂದು ನೀವು ಏನು ಫೀಲ್ ಮಾಡ್ತೀರಾ, ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಏನು ಘಟನೆ ನಡೀತದೆ ಅಂತಲ್ಲ. ಸೊ ಇಲ್ಲಿ ಬಂದು ನಿಮ್ಮ ಒಂದು ಸ್ಟೇಟ್ ಆಫ್ ಮೈಂಡ್ ಅಂತ ಏನಿದೆಯಲ್ಲ ಇದು ಕೂಡ ಇಲ್ಲಿ ಪರಿಗಣಿಸಲ್ಪಡುತ್ತೆ. ಸೊ ಕೆಲವರು ಲಗ್ನದಿಂದ ಗೋಚರ ಫಲವನ್ನು ಹೇಳ್ತಾರೆ, ಆದರೆ ಅದು ಶಾಸ್ತ್ರೀಯ ಪದ್ಧತಿ ಅಲ್ಲ. ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಗೋಚರ ಫಲವನ್ನು ಚಂದ್ರನಿಂದನೇ ನೋಡಬೇಕು ಅಂತ ಹೇಳಿರೋದು. ಯಾಕೆಂದರೆ ನಿಮ್ಮ ನಿರ್ಧಾರಗಳು ನೀವು ಫೀಲ್ ಮಾಡೋದೆಲ್ಲ ಮನಸ್ಸಿನಿಂದ ಫೀಲ್ ಮಾಡೋದು, ಅಲ್ಲಿಗೆ ಆ ವಿಚಾರದಲ್ಲೇ ನಿಮಗೆ ಈ ಗೋಚರದ ವಿಚಾರಗಳು ಎಫೆಕ್ಟ್ ಆಗೋದು. ಸೊ ಆ ಕಾರಣಕ್ಕೆ ಏನು ಶನಿ ವಕ್ರ ಆಯಿತು ಅಂತ ಮಾತ್ರಕ್ಕೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ತಗೊಳ್ಳೋ ಅಗತ್ಯ ಇಲ್ಲ. ಕೆಲವೊಂದು ವಿಚಾರಗಳಲ್ಲಿ ನೀವೇನಾದರೂ ನಾನೀಗ ತಾನೇ ಹೇಳ್ತಾ ಬಂದಾಗೆ ಶನಿಗೆ ಸಂಬಂಧಿಸಿದ ಅದರ ಕಾರಕತ್ವಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವೇನಾದರೂ ಆ ರೀತಿ ಇಗ್ನೋರ್ ಮಾಡ್ತಾ ಇದ್ದರೆ, ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಜೀವನ ಏನಿದೆಯೋ, ಏನು ನೆಕ್ಸ್ಟ್ ಶನಿ ಡೈರೆಕ್ಟ್ ಆಗುತ್ತಲ್ಲ ಏನು ಡಿಸೆಂಬರ್ನಲ್ಲಿ, ಅದರ ನಂತರದ ಒಂದು ಏನು ಜೀವನದ ಫೇಸ್ ಏನಿದೆಯೋ ಅದು ಸುಲಭ ಆಗುತ್ತೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.